Dear students and friends, welcome back to my YouTube channel. Today I am discussing the some important chapter question answers and notes. ಸ್ನೇಹಿತರೆ, ಇವತ್ತಿನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಹೆರಿಡಿಟಿ ಆ್ಯಂಡ್ ಇವಾಲ್ಯೂಷನ್ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಮತ್ತು ನೋಟ್ಸ್ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪ್ರಶ್ನೆ ಪತ್ರಿಕೆಗೆ ಒಟ್ಟು ಕೇಳ್ತಕ್ಕಂಥ 4 ರಿಂದ 6 ಅಂಕಗಳ ಪ್ರಶ್ನೆಗಳು. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಾವೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಹೆರಿಡಿಟಿ ಮೈಂಡ್ ಇವಾಲ್ಯೂಷನ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ನ ಚರ್ಚೆ ಮಾಡೋಣ. ಈ ಘಟ್ಟದಲ್ಲಿ ಮೊದಲು ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಮೋನೋಹೈಬ್ರಿಡೇಷನ್ ಪ್ರಯೋಗ ಮತ್ತು ಡೈಹೈಬ್ರಿಡೇಷನ್ ಪ್ರಯೋಗ. ಭಾಳಷ್ಟು ಸಲ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಕ್ಕಂಥದ್ದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಕ್ಕಂಥದ್ದು. ಅದ್ರ ಬಗ್ಗೆ ಈಗ ಒಂದೊಂದಾಗಿ ಚರ್ಚೆ ಮಾಡೋಣ. ಹೆರಿಡಿಟಿ ಆ್ಯಂಡ್ ಇವಾಲ್ಯೂಷನ್ ಘಟಕಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಮೊನೋಹೈಬ್ರಿಡ್ ಕ್ರಾಸ್. ಮೆಂಡಲ್ ಅವರು ಮಾಡಿರ್ತಕ್ಕಂಥ ಮೊನೋಹೈಬ್ರಿಡ್ ಕ್ರಾಸ್ ಪ್ರಯೋಗದ ಬಗ್ಗೆ ಚರ್ಚೆ ಮಾಡೋಣ. ಫಸ್ಟ್ ಡೆಫಿನಿಷನ್ಸ್: ಕ್ರಾಸ್ ಬಿಟ್ವೀನ್ 2 pea plants with one pair of contrasting characters is called ಮೊನೋಹೈಬ್ರಿಡ್ ಕ್ರಾಸ್ ಅಂತ ಕೇಳ್ತಾರೆ. ಅಂದರೆ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಒಂದು ನಿರ್ದಿಷ್ಟ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನ ರೂಪಗಳಿರ್ತಾವೆ. ಆ ಭಿನ್ನ ರೂಪಗಳನ್ನು ಒಂದು ಸಂಕಲನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದಾಗಿರ್ತದೆ. ಕ್ರಾಸ್ ಬಿಟ್ವೀನ್ ಎ ಟಾಲ್ ಆ್ಯಂಡ್ ಡಾರ್ಕ್ ಪ್ಲ್ಯಾಂಟ್ಸ್ ಅಂದರೆ ಪಿ ಪ್ಲ್ಯಾಂಟಿಗೆ ಸಂಬಂಧಿಸಿದಂತೆ ಒಂದು ಎತ್ತರ ಗುಣ, ಇನ್ನೊಂದು ಗಿಡ್ಡ ಗುಣ ಇರ್ತದೆ. ಅವುಗಳ ನಡುವೆ ಕ್ರಾಸ್ ಮಾಡ್ತದೆ. ಅದಕ್ಕೆ ಪೇರೆಂಟ್ಸ್ ಎಲ್ಲೂ ಮೊನೋಹೈಬ್ರಿಡ್ ಕ್ರಾಸ್ ಆದಾಗ ಟಾಲ್ ಪ್ಲ್ಯಾಂಟು ಡಾರ್ಕ್ ಪ್ಲ್ಯಾಂಟ್ ಬರ್ತದೆ. ಅದರದ್ದು ಅಲೈನ್ಮೆಂಟ್ ಅಲೆಲಿಕ್ ಪೇರ್ಸ್ ಆಫ್ ಜೀನ್ಸ್ ಯಾವುದು ಇತ್ತು, ಜೀನ್ಸ್ ಯಾವುದು, ಅನೋಶ್ಯ ಜೀನ್ಸ್ ಯಾವುದು ಅಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗ್ತದೆ, ಟಾಲ್ ಟಿದು. ಆಮೇಲೆ ಡಾರ್ಕ್ ಪ್ಲ್ಯಾಂಟು ಸ್ಮಾಲ್ ಟಿ. ಆಮೇಲೆ ಗ್ಯಾಮೆಟ್ಸು ಕ್ಯಾಪಿಟಲ್ ಟಿ, ಇದು ಸ್ಮಾಲ್ ಟಿ ಆಗ್ತದೆ. 2 ಕ್ಯಾಪಿಟಲ್ ಟಿ ಆಗಬೇಕು, ಇದು ಕ್ಯಾಪಿಟಲ್ ಟಿ ಆಗಬೇಕು. ನಂತರ F1 ಜನ್ರೇಷನ್ ಒಳಗೆ ನಾವು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಮಾಡಿದಾಗ ಕ್ಯಾಪಿಟಲ್ ಟಿ ಕೂಡಿದಾಗ ನಿಮಗೆ ಸಿಗ್ತಕ್ಕಂಥ ಸಸ್ಯ ಆಲ್ ಪ್ಲ್ಯಾಂಟ್ಸ್ ಆರ್ ಟಾಲ್ ಸಿಗ್ತದೆ. ಎಲ್ಲ ಪ್ಲ್ಯಾಂಟ್ಸ್ಗಳು ಎತ್ತರವಾಗಿನ ಬೆಳೀತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಸೆಲ್ಫ್ ಪಾಲಿನೇಷನ್ ಮಾಡ್ತವು F1 ಪೀಳಿಗೆ ಗ್ಯಾಮೆಟ್ಸ್ಗಳನ್ನ. ಅವಾಗ ಏನಾಗ್ತದೆ ಅಂದ್ರೆ ಲಿಂಗಾಣುಗಳು ಬದಲಾವಣೆ ಆಗ್ತದೆ. ಇನ್ನು F2 ಜನ್ರೇಷನ್ದಲ್ಲಿ ಏನು ಮಾಡ್ತಾರೆ, F1 ಜನ್ರೇಷನ್ನಲ್ಲಿ ಸಿಗ್ತಕ್ಕಂಥ ಸಸ್ಯಗಳನ್ನು ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡಿದಾಗ 4 ರೀತಿಯ ಸಸ್ಯಗಳು ಇರ್ತವೆ. ಒಂದು ಪ್ಯೂರ್ ಟಾಲ್ ಸಸ್ಯ, ಇಂಟರ್ಮಿಡಿಯೇಟ್ ಟಾಲ್ ಸಸ್ಯ, ಟಾಲ್ ಸಸ್ಯ, ಡಾರ್ಕ್ ಸಸ್ಯ. ಅವಾಗ ಪಿನೋಟೈಪ್ ರೇಷಿಯೋ ಏನು ಬರ್ತದೆ ಅಂದರೆ ಟಾಲು ಡಾರ್ಫ್ ಸಸ್ಯಗಳು 3:1 ಬರ್ತದೆ. ಆಮೇಲೆ ಜಿನೋಟೈಪ್ ರೇಷಿಯೋ ಎಷ್ಟು ಬರ್ತದೆ, ಪ್ಯೂರ್ ಆಗಿ ಟಾಲ್ ಇರ್ತಕ್ಕಂಥದ್ದು, ಇಂಟರ್ಮಿಡಿಯೇಟ್ ಟಾಲ್ ಇರ್ತಕ್ಕಂಥದ್ದು, ಪ್ಯೂರ್ ಡಾರ್ಫ್ ಇರ್ತಕ್ಕಂಥದ್ದು ಅದು 1:2:1 ಬರ್ತದೆ. 1:2:1 ಬರ್ತದೆ. ಇನ್ನು ಅಬ್ಸರ್ವೇಷನ್ ಆಫ್ ಮೊನೋಹೈಬ್ರಿಡ್ ಕ್ರಾಸಸ್: ಆಲ್ F1 pregnancy were tall, no medium height plant. F2 pregnancy 1 by were short, 3/4 were tall. ಇನ್ನು ಪಿನೋಟೈಪಿಕ್ ರೇಷಿಯೋ F2 ಪೀಳಿಗೆ 3:1 ಆಗ್ತದೆ. ಕನ್ಕ್ಲೂಷನ್: ಕ್ಯಾರೆಕ್ಟರ್ಸ್ ಆರ್ ಟ್ರೇಟ್ಸ್ ಲೈಕ್ T are called ಡಾಮಿನೆಂಟ್ ಟ್ರೇಲ್ಸ್ ಆ್ಯಂಡ್ T are ರಿಸೆಸಿವ್ ಟ್ರೇಲ್. ಡಾಮಿನೆಂಟ್ ಒಂದು, ಇನ್ನೊಂದು ರಿಸೆಸಿವ್ ಟ್ರೇಲ್ ಇರ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಯೋಗ ಡೈಹೈಬ್ರಿಡೇಷನ್ ಕ್ರಾಸ್, ದ್ವಿತಳೀಕರಣ ಪ್ರಯೋಗ. ಡೈಹೈಬ್ರಿಡೇಷನ್ ಕ್ರಾಸ್: ವಾಟ್ ಈಸ್ ಡೈಹೈಬ್ರಿಡೇಷನ್ ಕ್ರಾಸ್ ಅಂದಾಗ ದ ಪ್ಲ್ಯಾಂಟ್ಸ್ ಬಿಯರ್ ಇನ್ ಗ್ರೌಂಡ್ ಯೆಲ್ಲೋ ಕಲರ್ಡ್ seeds are self-pollinated with the same plant, represent the result obtained in the F2 generation of dihybrid cross. With the help of checkerboard, mention the varieties of plants obtained in the F2 generation. A cross between the 2 plants having 2 pairs of contrasting characters is called dihybridation cross. ರೌಂಡ್ ಯೆಲ್ಲೋ ಮತ್ತು ರಿಂಕಲ್ ಗ್ರೀನ್ ಟು ಪೇರೆಂಟ್ ಸೆಲ್ಸನ್ನು ತಗೋತೇವೆ. ಅಥವಾ ಲಿಂಗಾಣುಗಳು ಗ್ಯಾಮೆಟ್ಸು ಕ್ಯಾಪಿಟಲ್ ಆರ್ ಅಲ್ಲಿ ಗ್ಯಾಮೆಟ್ಸು ಕ್ಯಾಪಿಟಲ್ Y ಬರ್ತದೆ. ಇನ್ನು ಸ್ಮಾಲ್ ವೈದಲ್ಲಿ ಸ್ಮಾಲ್ Y ಬರ್ತದೆ ಗ್ಯಾಮೆಟ್ಸು. ಇನ್ನು F1 ಜನ್ರೇಷನಲ್ಲಿ ಎರಡೂ ಕ್ರಾಸ್ ಮಾಡಿದಾಗ ಅವಾಗ ರೌಂಡ್ ಯೆಲ್ಲೋ ರಿಸಲ್ಟ್ ಬರ್ತದೆ. ರೌಂಡ್ ಯೆಲ್ಲೋ ಸಸ್ಯ ನಮಗೆ ಬರ್ತದೆ. ನಂತರ F2 ಜನ್ರೇಷನ್ದಲ್ಲಿ ಅದನ್ನ ನಾವು ಕ್ರಾಸ್ ಮಾಡಿದಾಗ ಪುಣ್ಯ ಚೌಕದ ಮೂಲಕ ಈ ರೀತಿ ನಾವು ವ್ಯಕ್ತಪಡಿಸ್ತೇವೆ.
capital R, capital Y, capital R, small r, capital Y, capital R, small y, small r, small y, ಈ ರೀತಿ ಗ್ಯಾಮೆಟ್ಸ್ ಬರ್ತವೆ. ಅಂದ್ರೆ ರೌಂಡ್ ಎಲ್ಲೋ ಸಸ್ಯ ಬರ್ತದೆ, ಆಮೇಲೆ ರಿಂಕಲ್ಡ್ ಎಲ್ಲೋ ಸಸ್ಯ ಬರ್ತದೆ, ಆಮೇಲೆ ರೌಂಡ್ ಎಲ್ಲೋ ಸಸ್ಯ, ರಿಂಕಲ್ಡ್ ಎಲ್ಲೋ ಸಸ್ಯ, 4 ರೀತಿಯ ಸಸ್ಯಗಳು ನಿಮಗೆ F2 ಜನ್ರೇಷನ್ದಲ್ಲಿ ದೊರೆತಕ್ಕಂಥದ್ದು. ಪ್ಲ್ಯಾಂಟ್ಸ್ ಒಬ್ಟೈನ್ಡ್ ಆರ್ ಪಿನೋಟೈಪ್ ಟೈಪ್ ರೇಷಿಯೋ ಈಸ್ ರೌಂಡ್ ಎಲ್ಲೋ 9, ರೌಂಡ್ ಗ್ರೀನ್ 3, ರಿಂಕಲ್ ಎಲ್ಲೋ 3, ರಿಂಕಲ್ಡ್ ಗ್ರೀನ್ ಎಲ್ಲೋ. ಅದಕ್ಕೆ ಪಿನೋಟೈಪ್ ರೇಷಿಯೋ ಏನಾಗ್ತದೆ 9:3:3:1 ಆಗ್ತದೆ. ಅಬ್ಸರ್ವೇಷನ್ ಮೂಲಕ ಏನು ಐತಂದ್ರೆ ವೆನ್ RRYY ವಾಸ್ ಕ್ರಾಸ್ಡ್ ವಿತ್ ದಿ RR ಕ್ಯಾಪಿಟಲ್ YY ಇನ್ F1 ಜನರೇಷನ್ ಆರ್ ವೇರ್ capital R small r, capital Y small y, round and yellow seeds. Self pollination F1 plants gave parental phenotype and 2 mixture seeds plants into the ratio of 9:3:3:1 ಆಗ್ತದೆ. Conclusion: round and yellow seeds are dominant characters. Occurrence of a new phenotype combination show that genes for round and yellow seeds are inherited independently to each other. ಇನ್ನು ನೆಕ್ಸ್ಟು ಸೆಕ್ಸ್ ಡಿಟರ್ಮಿನೇಷನ್ಸ್. ಲಿಂಗನ ಹೆಂಗೆ ನಿರ್ಧಾರ ಮಾಡ್ಬೋದು? ಮಗುವಿನ ಲಿಂಗ. ಸೆಕ್ಸ್ ಕ್ರೋಮೋಜೋಮ್ಸ್. ಇನ್ ಹ್ಯೂಮನ್ ಬೀಯಿಂಗ್ಸ್ ದೇರ್ ಆರ್ 23 pairs of chromosomes. Out of 22 chromosomes pairs called autosomes, and last pair of chromosomes helps to decide the gender of the individual of called sex chromosomes. ಸೆಕ್ಸ್ ಕ್ರೋಮೋಜೋಮ್ಸ್ ಒಂದು ಜೊತೆ ಮಾತ್ರ ಇರ್ತಾವೆ, 22 ಬೇರೆ ಬೇರೆ ಆಟೋಜೋಮ್ಸ್ ಅಂತಲೂ ಕರಿತೀವಿ ನಾವು. XX ಫಿಮೇಲ್ ಕ್ರೋಮೋಜೋಮ್ಸ್ ಆಗಿರ್ತದೆ. ಸೆಕ್ಸು XY ಅನ್ನೋದು ಮೇಲ್ಸ್ ಅದಾಗಿರ್ತದೆ. ಸೆಕ್ಸ್ ಡಿಟರ್ಮಿನೇಷನ್ ಆಫ್ ಹ್ಯೂಮನ್ ಬೀಯಿಂಗ್ ಹೆಂಗೆ ಆಗ್ತದೆ ಅಂದರೆ ಫಾದರ್ಸ್ ಫಾದರ್ದಿಂದ XY ಕ್ರೋಮೋಜೋಮ್ಸ್ ಇದ್ದರೆ ಸೆಕ್ಸ್ ಕ್ರೋಮೋಜೋಮ್ಸು, ಮದರ್ಸಿಂದ XX ಸೆಕ್ಸ್ ಕ್ರೋಮೋಜೋಮ್ಸ್ ಇರ್ತಾವೆ. ಇನ್ನು ಗ್ಯಾಮೆಟ್ಸು ಫಾದರ್ದಲ್ಲಿರ್ತಕ್ಕಂಥ XY ಗ್ಯಾಮೆಟ್ಸ್ ಆದರೆ ಸ್ತ್ರೀಯಲ್ಲಿ XX ಕ್ರೋಮೋ ಆಗ್ತದೆ. ಇನ್ನು XX ಜೊತೆ ಕಾಂಬಿನೇಷನ್ ಆದಾಗ XX ಆಗಿ, ಇನ್ನು XY ಜೊತೆ ಕೂಡಿದಾಗ XY ಆಗ್ತದೆ. ಇನ್ನು ಮತ್ತು XY ಆಗ್ತದೆ, XX ಎರಡು ಆಗ್ತದೆ, XY ಆಗ್ತದೆ. ಅವಾಗ ಹುಡ್ತಕ್ಕಂಥ ಮಗು ಫಿಮೇಲು ಈ ರೀತಿ ಹುಡ್ತದೆ. 50% ಪ್ರಾಬಿಲಿಟಿ ಆಫ್ ಫಿಮೇಲ್ ಚೈಲ್ಡ್ಸ್, 50% ಪ್ರಾಬಿಲಿಟಿ ಆಫ್ ಮೇಲ್ ಚೈಲ್ಡ್ಸ್ ಆಗ್ತದೆ. ಅವಾಗ ಜೈಗೋಟ್ ಫಾರ್ಮೇಷನ್ ಆಗ್ತದೆ ಗ್ಯಾಮೆಟ್ಸ್ದಾಗ. ಅವಾಗ ಸ್ಪ್ರಿಂಗ್ ಅಂದರೆ ಮೆನ್ಸ್ಟ್ರೇಷನ್ ಸೈಕಲ್ ನಿಂತು ಬಿಡ್ತದೆ. What factors could lead to the rise of new species? Natural selection, genetic drifts, and acquisition of traits during the lifetime of an individual can give rise to new species. ಅಂದ್ರೆ ಹೊಸ ಪ್ರಭೇದೀಕರಣ ಹೇಗೆ ರೂಪುಗೊಳ್ತದಂತ ಕೇಳಿದರು. ನೆಕ್ಸ್ಟು ವಾಟ್ ಆರ್ ಫಾಸಸ್, ವಾಟ್ ಡು ದೇ ಟೆಲ್ ಅಸ್ ಅಬೌಟ್ ದಿ ಪ್ರೊಸೆಸ್ ಆಫ್ ಇವಾಲ್ವೇಷನ್? ಫಾಸಿಲ್ಸ್ ಪಳೆಯುಳಿಕೆ ಇಂಧನಗಳು ಏನು ನೋಡ್ರಿ? ಫಾಸಿಲ್ಸ್ ಆರ್ ದಿ ರಿಮೇನ್ಸ್ ಆಫ್ ಆರ್ಗಾನಿಸಮ್ ದ್ಯಾಟ್ ಒನ್ಸ್ ಎಕ್ಸಿಸ್ಟೆಡ್ ಆನ್ ಅರ್ತ್. ದೇ ಟೆಲ್ ಅಸ್ ಅಬೌಟ್ ದಿ ಡೆವಲಪ್ಮೆಂಟ್ ಆಫ್ ದಿ ಸ್ಟ್ರಕ್ಚರ್ ಫ್ರಮ್ ದಿ ಸಿಂಪಲ್ ಸ್ಟ್ರಕ್ಚರಲ್ ಟು ಕಾಂಪ್ಲೆಕ್ಸ್ ಸ್ಟ್ರಕ್ಚರಲ್ ಆರ್ಗಾನಿಸಮ್. They tell us about the phases of evolution through which they must have undergone in the order of sustain. Next question. Explain the terms analogous and homologous organs with the examples. ಕಾರ್ಯಾನುರೂಪಿ ಅಂಗಗಳು ಮತ್ತು ರಚನಾನುರೂಪಿ ಅಂಗಗಳಿಗಿರ್ತಕ್ಕಂಥ ಅದು ಬಗ್ಗೆ ಎರಡರ ಬಗ್ಗೆ ಎಕ್ಸಾಂಪಲನ್ನು ಕೊಡೋದಾರು ನೋಡಿರಿ. homologous organs means are those organs which have same basic structural designs and origin but have different functions. For example, 4 limbs of humans and wings of birds looks different externally but their skeleton structure is similar. Analogous organs are those organs which have 2 different basic structural designs and origin but have similar functions.
For example, the wings of birds and insects. Explain the importance of pauses in the deciding evaluation relationships. Pauses provides us evidence about organisms that lived long ago, such as the time period during which they lived, their structure, etc. Evaluatory developments of species line up their developments. Connecting links between two groups, for example, feathers present in the some dinosaurs means that birds are very closer related to reptiles. Which organisms evolved earlier and which later? Development of complex body designs from the simple body designs themselves in the competitive environment. What is the specifications? What factors could lead to the specifications? Formation of new design specification in the course of evolution from the existing species. The factors that could lead to the rise of new species are natural selection, genetic drift, geographical isolations. Differentiate between the acquired traits and inherited traits. Acquired traits and inherited traits difference. Developed during the lifetime of an individual. Characteristics transmitted from the parents to the offsprings. Second difference, it cannot be passed on the progeny. It can be passed on the progeny. Does not brings change in DNA of germ cells. It brings changes in the DNA of germ cells. For examples, dancing ability of in man, skin color in man. Explain the two methods of estimate the age of fossils. First method, relative methods. If we dig into the earth, the fossils we find closer to the earth's surface are the more recent than the fossils we find the deeper layers. By detecting the ratio of different isotopes of the same elements in the fossil materials. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕಕ್ಕೆ ಸಂಬಂಧಿಸಿದಂಥ ಕ್ವಶನ್ ಆನ್ಸರು ಮತ್ತು ನೋಟ್ಸು ವಿದ್ಯಾರ್ಥಿಗಳಿಗೆ ಊರಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ಆಲ್.